ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ರಿಜಿಸ್ಟ್ರೇಷನ್ ಬಗ್ಗೆ ಅವ್ರ ಪ್ರಶ್ನೆ ಎತ್ತಾನೆ ಇದ್ದಾರೆ. ಗೌರವಾನ್ವಿತ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರೇನಿದ್ದಾರೆ, ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ. ನೆಹರು ಅವರಿಂದ ಹಿಡಿದುಕೊಂಡು ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು ರಾಜೀವ್ ಗಾಂಧಿ ಇವರೆಲ್ಲ ಪ್ರಧಾನಮಂತ್ರಿಗಳು ಆಗಿದ್ದಾಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮುಚ್ಚಾಕ್ತೇವೆ, ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಬ್ಯಾನ್ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ನಮ್ಮ ಕಣ್ಮುಂದಿದೆ. ಆದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ರಾಷ್ಟ್ರ ಭಕ್ತರನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇದೆ, ದೇಶಾಭಿಮಾನಿಗಳನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ಪವಿತ್ರ ಕಾರ್ಯದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 10 ದಶಕಗಳಿಂದ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹುಶಃ ಮಾಹಿತಿಯ ಕೊರತೆ ಇದೆ. ಮಾತೆತ್ತಿದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ RSS ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಗೃಹ ಸಚಿವರಾಗಿ ಅವರ ಕೆಲಸವನ್ನು ಅವ್ರು ಮಾಡಬೇಕು. RSS ಅನ್ನು ಇವತ್ತೇನೋ ಹೆದರಿಸಿ ಬೆದರಿಸಿ ಇವತ್ತೇನೋ ಮಾಡಿಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಅದು ಯಾವುದೂ ಕೂಡ ಅಸಾಧ್ಯ. ಹೇಳಿದ್ನಲ್ಲ, ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿವರೆಗೂ ಯಾರ ಕಡೆಯಿಂದನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮಿಂದನೂ ಕೂಡ ಅದು ಅಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಾಂಗ್ಲಾ ವಲಸಿಗರು ಜಾಸ್ತಿ ಆಗ್ತಿದ್ದಾರೆ ಸರ್. ಮೊನ್ನೆ ಚಿಕ್ಕಮಗಳೂರು ಸಿಕ್ಕಿದ್ರು, ಕೊಡಗು ಅಲ್ಲೆಲ್ಲ ಜಾಸ್ತಿ ಆಗ್ತಾನೆ ಇದ್ದಾರೆ ಸರ್. ಆ ಬಗ್ಗೆ ಏನು ಸರ್ಕಾರ ಕ್ರಮ ವಹಿಸಿದೆ? ಅದನ್ನು ನೀವು ಗೃಹ ಸಚಿವರಿಗೆ ಕೇಳಬೇಕು. ಸದನದಲ್ಲೂ ಕೂಡ ಇದು ವಿಚಾರ ಗಂಭೀರ ಚರ್ಚೆ ಮಾಡ್ತಾರೆ. ಇತ್ತೀಚೆಗೆ ಸೋಷಿಯಲ್ ಆಕ್ಟಿವಿಸ್ಟ್, ಸಾಮಾಜಿಕ ಕಾರ್ಯಕರ್ತ ಅಕ್ರಮ ವಲಸಿಗರೇನಿದ್ದಾರೆ ಬಾಂಗ್ಲಾದೇಶರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಅವ್ರ ವಿರುದ್ಧನೇ ಸರ್ಕಾರ ಪಿತೂರಿ ಮಾಡಿ ಅವ್ರ ವಿರುದ್ಧನೇ ಆ್ಯಕ್ಷನ್ ತೆಗೆದುಕೊಂಡಿರ್ತಕ್ಕಂಥ FIR ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ಸದನದಲ್ಲಿ ನಾವು ಮಾತನಾಡ್ತೇವೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.